ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮತ್ತೆ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನಮ್ಮ ಪಾಠ ಅಂತ ಹೇಳಿದ್ರೆ ಕಳೆದ ಕ್ಲಾಸ್ನಲ್ಲಿ ನಾವೇನು ಪ್ರಾರಂಭ ಮಾಡಿದ್ವಲ್ಲ, ಯಾವುದು ಬಾಬರ್ನ ಅಂತ್ಯ ನೋಡಿದ್ವಿ. ಬಾಬರ್ನ ಅಂತ್ಯ ನೋಡಿದ ಮೇಲೆ ಇವತ್ತು ನಾವು ನೋಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಬಾಬರ್ನ ಅವನು ತನ್ನ ಜೀವಿತಾವಧಿಯಲ್ಲಿ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಜೀವನ ಚರಿತ್ರೆಯನ್ನು ಬಾಬರ್ ನಾಮ ಎಂಬ ಕೃತಿಯಲ್ಲಿ ಬರೆಯಲ್ಪಟ್ಟ ಅಂತೇಳಿ ನಮ್ಗೆ ಗೊತ್ತಿದೆ ಅಲ್ವಾ. ಈ ಬಾಬರ್ ನಾಮದಲ್ಲಿ ಏನಿದೆ ಅಂತ ಹೇಳಿದ್ರೆ, ಅವನು ಅವತ್ತು ತಾನು ಭಾರತದಲ್ಲಿ ಕಂಡಂತಹ ಈ ಬೆಟ್ಟ ಗುಡ್ಡಗಳು, ಇಲ್ಲಿಯ ಗಾಳಿ, ಇಲ್ಲಿಯ ಮಳೆ, ಇಲ್ಲಿಯ ಜನರು, ಇಲ್ಲಿಯ ಗಿಡ ಮರ, ಹಾಗೆ ಇಲ್ಲಿಯ ಕಾಡು, ಹಾಗೆಯೇ ಇಲ್ಲಿಯ ಜನರ ಜೀವನ, ಇವೇ ಮುಂತಾದವುಗಳನ್ನು ತನ್ನ ಕೃತಿಯಲ್ಲಿ ಹೇಳಿದ್ದಾರೆ. ಅವುಗಳನ್ನೆಲ್ಲ ಸಾಧ್ಯವಿದ್ದ ಮಟ್ಟಿಗೆ ನೈಜವಾಗಿ ಏನಿದೆಯೋ ಅದನ್ನು ತಿಳಿಸೋದಕ್ಕೆ ಅವನು ಪ್ರಯತ್ನ ಮಾಡಲ್ಪಟ್ಟಿದ್ದಾನೆ. ಅವನು ಹೇಳ್ತಾನೆ, ನಾನು ಇತರರಿಗೆ ರಂಜಿಸುವುದಕ್ಕಾಗಿ ಈ ರೀತಿಯಾದಂಥ ಒಂದು ನಾನು ಕೃತಿಯನ್ನು ಬರಿತಾ ಇಲ್ಲ, ನಾನು ನೈಜವಾಗಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಕೆಲವಿಷ್ಟು ಇದರಲ್ಲಿ ತಪ್ಪುಗಳನ್ನು ಕೂಡ ಮಾಡಿದ್ದಾನೆ. ಈ ದೇಶದಲ್ಲಿ ಉತ್ತಮವಾದ ಆಹಾರ ಸಿಗೋದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಜನ ಕಾಡಿನ ಜನ ಆಗಿದ್ದಾನೆ ಅಂತ ಹೇಳಿದ್ದಾನೆ. ಬಹುಶಃ ಇಲ್ಲಿ ಒಳ್ಳೆಯ ನೀರು ಸಿಗೋದಿಲ್ಲ ಕುಡಿಯೋದಕ್ಕೆ, ಒಳ್ಳೆ ರೀತಿ ಬರಡು ಸಿಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಬಹುಶಃ ಬಾಬರ್ ಭಾರತದೊಳಗೆ ಬಂದಿಲ್ಲ ಇದು ಬರಿಬೇಕಾದ್ರೆ. ಭಾರತದ ಈ ಗಡಿ ಭಾಗದಲ್ಲಿ, ವಾಯುವ್ಯ ಭಾಗದಲ್ಲಿ ಈ ಅಲೆಮಾರಿ ಚಿಹ್ನೆಗಳನ್ನು ನೋಡಿ ಬಹುಶಃ ಬರೆದಿರ್ಬೇಕೇನೋ ಈ ಕೃತಿ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮಲ್ಲಿ ಹಿಮಾಲಯ ಪರ್ವತನಿದೆ, ಹಿಮ ಎಷ್ಟು ಬೇಕಾದರೂ ಸಿಗುತ್ತೆ. ಹಾಗೆ ದೊಡ್ಡ ದೊಡ್ಡ ನಗರಗಳು ಪ್ರಾಚೀನ ಕಾಲದಲ್ಲೇ ಇರಲ್ಪಟ್ಟಿದ್ದು. ನಾವು ಜಗತ್ತಿಗೆ ಒಳ್ಳೆ ನಾಗರಿಕತೆಯನ್ನು ಕೊಟ್ಟಂಥ ಜನ, ಒಳ್ಳೆ ಉಡುಗೆ ತೊಡುಗೆ ಆಭರಣಗಳಲ್ಲಿ ನಮ್ಮನ್ನು ಮೀರಿಸುವಂಥವ್ರು ಯಾರೂ ಇರಲಿಲ್ಲ. ಆದರೂ ಬಾಬರ್ನ ಕಾಲದಲ್ಲಿ ಇನ್ನೂ ಅದಕ್ಕಿಂತ ಉತ್ತಮವಾದಂಥ ಜನಗಳು ನಮ್ಮ ದೇಶದಲ್ಲಿದ್ದರು. ಬಹುಶಃ ಈ ಒಳ್ಳೆ ಜನರ ಪರಿಚಯ ಆಗೋದಕ್ಕಿಂತ ಮುಂಚೆನೇ ಈ ಸುಸಂಸ್ಕೃತ ನಾಗರಿಕತೆ ಜನರು, ಹಾಗೆ ಅಕ್ಷರಸ್ಥರು ಇರುವಂಥ ಜನರನ್ನ ಕಾಣೋದಕ್ಕಿಂತ ಮುಂಚೆನೇ ಈ ಅಲೆಮಾರಿ ಜನರನ್ನು ನೋಡಿಬಿಟ್ಟು ಅವ್ನು ಬರೆದಿರಬೇಕು ಅನಿಸುತ್ತೆ. ಈ ದೇಶ ಬೆಳ್ಳಿ ಬಂಗಾರಗಳ ಆಗರಾಗಿದೆ ಅಂತಾನೆ, ಅದರಲ್ಲಿ ಸಂಶಯವಿಲ್ಲ. ಇಲ್ಲಿ ಪ್ರತಿಯೊಂದು ಉದ್ಯೋಗಕ್ಕೆ ಬೇಕಾದಂಥ ಕೆಲಸಗಾರ ದೊಡ್ಡ ಸಂಖ್ಯೆಯಲ್ಲಿದೆ ಅಂತಾನೆ, ಪರಿಣಿತ ವರ್ಗ ಇದೆ ಅಂತಾನೆ, ಅದಂತೂ ಸತ್ಯ. ಹೀಗೆ ಈ ಬಾಬರ್ ನಾಮ, ಈ ಕೃತಿ ಇದೆಯಲ್ಲ ಬಾಬರ್ನ ಕೃತಿ, ಅದು ಬಾಬರ್ನ ಅನೇಕ ವಿಷಯಗಳನ್ನು ತಿಳಿಸೋದ್ರಲ್ಲಿ ಸತ್ಯದ ಒಂದು ಕೃತಿ ಆಗಲ್ಪಟ್ಟಿದೆ ಅಂತೇಳಿ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ, ಅವನ ನಂತರ ಏನಪ್ಪ ಅಂತ ಹೇಳಿದ್ರೆ ಅವನ ಮಗ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹಾಗೆ ನಮ್ಮ ಹೊಸ ಪಾಠ ಹುಮಾಯೂನ. ಹಾಗಾದ್ರೆ ಹುಮಾಯೂನ್ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ, ಹುಮಾಯೂನ ಕಾಲ ಕ್ರಿಸ್ತಿ ಶಕ 1530ರಿಂದ 1556 ಈ ಹುಮಾಯೂನ್ನ ಕಾಲ ಆಗಿದೆ. ಹುಮಾಯೂನ ಬಾಬರ್ನ ಹಿರಿಮಗ ಆಗಿದ್ದ. ಇವು ಕ್ರಿಸ್ತಿ ಶಕ 1530ರಿಂದ 1530ರಿಂದ 1556ವರೆಗೆ ಇವನು ಆಳ್ವಿಕೆ ನಡೆಸಲ್ಪಟ್ಟ. ಇವನ ಬಗ್ಗೆ ನಾವು ಪರಿಚಯ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ, ನೋಡಿ, ಇವನ ಹೆಸರೇ ಹುಮಾಯೂನ. ಹುಮಾಯೂನ ಅಂತ ಹೇಳಿದ್ರೆ ಅದೃಷ್ಟವಂತ ಅಂತ ಅದರ ಅರ್ಥ. ಆದರೆ ಇತಿಹಾಸದಲ್ಲಿ ಅಥವಾ ಮೊಘಲರ ಚರಿತ್ರೆಯಲ್ಲಿ, ಇತಿಹಾಸ ಮತ್ತು ಮೊಘಲ ಚರಿತ್ರೆಯಲ್ಲಿ ಇಂಥ ದುರದೃಷ್ಟವಂತ ವ್ಯಕ್ತಿ ಇನ್ನೊಬ್ಬನು ಈ ದೇಶದಲ್ಲಿ ಆಳ್ವಿಕೆ ಬರಲಿಲ್ಲ ಅಂತೇಳಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವನೊಬ್ಬ ಯೋಗ್ಯ ಆಗಿದ್ದ. ಅವತ್ತು ಅದೇ ಈ ದೇಶದಲ್ಲಿ ಮೊಘಲ ಸಾಮ್ರಾಜ್ಯ ಕಟ್ಟಲ್ಪಟ್ಟಂತ ಬಾಬರ್ ಈ ದೇಶದಲ್ಲಿ ಒಂದು ಸಮರ್ಥವಾದಂಥ ಸುಭದ್ರವಾದಂಥ ಒಂದು ಅಡಿಪಾಯವನ್ನು ಮೊಘಲ ಸಾಮ್ರಾಜ್ಯಕ್ಕೆ ಅವನು ನೀಡಿರಲಿಲ್ಲ. ಅವನು ಇನ್ನೂ ಆ ಸಾಮ್ರಾಜ್ಯಕ್ಕೆ ಬಲಿಷ್ಠವಾದಂಥ ಅಡಿಪಾಯ ಹಾಕಬೇಕಾಗಿತ್ತು, ಸುತ್ತಲ ಶತ್ರುಗಳನ್ನು ನಾಶ ಮಾಡಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲೇ ಅವನು ಸಾವನ್ನಪ್ಪಲ್ಪಟ್ಟ. ಹಾಗಾದ್ರೆ ಅವನು ಕೊಟ್ಟಿದ್ದು ಏನಪ್ಪ ಅಂತ ಹೇಳಿದ್ರೆ ಎಂಥ ಸಾಮ್ರಾಜ್ಯ ಅಂದರೆ ಅಸ್ಥಿರವಾದಂಥ ಸಾಮ್ರಾಜ್ಯ ಕೊಟ್ಟಿದ್ದ. ಇಂಥ ಅಸ್ಥಿರವಾದಂಥ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಬೇಕಾಗಿತ್ತು ಅಂದರೆ ಮುಂದೆ ಉನ್ನತ ದೊರೆ ಹೇಗಿರಬೇಕಾಗಿತ್ತು ಅಂತ ಹೇಳಿದ್ರೆ, ಅವನು ಅತ್ಯಂತ ಪ್ರತಿಭಾವಂತನಾಗಿರ್ಬೇಕಾಗಿತ್ತು, ಸಮರ್ಥ ಸೇನಾಪತಿಯಾಗಿರ್ಬೇಕಾಗಿತ್ತು, ರಾಜಕೀಯ ಚಾತುರ್ಯಗಳನ್ನು ಉಳ್ಳವನಾಗಿರ್ಬೇಕಾಗಿತ್ತು, ಮುತ್ಸದ್ದಿಯಾಗಿರ್ಬೇಕಾಗಿತ್ತು, ಹಾಗೆ ಜಿಗುಟುಗಾರಿಕೆ ಇರಬೇಕಾಗಿತ್ತು. ಇವೆಲ್ಲವುಗಳು ಇವನಲ್ಲಿ ಇರಲಿಲ್ಲ. ಇವನೊಬ್ಬ ಸುಸಂಸ್ಕೃತನಾಗಿದ್ದ, ಸುಶಿಕ್ಷಿತನಾಗಿದ್ದ ಅನ್ನೋದನ್ನು ಬಿಟ್ಟರೆ ಬಹುಶಃ ಇವನಲ್ಲಿ ಅಂದಿನ ಸಂದರ್ಭಕ್ಕೆ ತಕ್ಕಂಥ ಯೋಗ್ಯ ಸುಲ್ತಾನ ಅಥವಾ ಯೋಗ್ಯ ಬಾದಶಾಹನಾಗಿರಲಿಲ್ಲ. ಇವನು ಏನಾಗಿದ್ದ ಅಂತ ಹೇಳಿದ್ರೆ ಅಯೋಗ್ಯನಾಗಿದ್ದ. ಕೇವಲ ನೋಡಿ, ವಿಲಾಸ ಪ್ರಿಯನಾಗಿದ್ದ. ಯಾವುದು? ಈ ಒಂದು ಯಾವುದಪ್ಪ ಅಂತ ಹೇಳಿದ್ರೆ ಮದ್ಯ,
ಮಾದಕ ದ್ರವ್ಯ ಮತ್ತು ಮದಿನಿಯರ ಸಾಂಗತ್ಯವೇ ಇವನಿಗೆ ಪ್ರಮುಖವಾಗಿತ್ತು. ಒಂದು ಯುದ್ಧಕ್ಕೆ ಹೋದ ಅಂದರೆ ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯ ಸಾಧಿಸುವವರೆಗೂ ಅಲ್ಲಿ ಇರ್ತಿರ್ಲಿಲ್ಲ, ಜಿಗುಟುಗಾರಿಕೆ ಇರ್ತಿರ್ಲಿಲ್ಲ. ಅವನೇನು ಮಾಡ್ತಾ ಇದ್ದ, ಹಿಂದೆಲೇನೆ ಈ ವ್ಯಾಮೋಹ ವಿಲಾಸಕ್ಕೆ ಒಳಗಾಗ್ತಿದ್ದ. ಹಿಂದೆಲೆ ಬಂದವನೇ ವರ್ಷಗಟ್ಟಲೆ ಕುಡಿಯೋದು, ಮದ್ಯಪಾನ, ಅದ್ರ ಜೊತೆಗೆ ಮಾದಕ ದ್ರವ್ಯ ಸೇವನೆ, ಅದ್ರ ಜೊತೆಗೆ ಹೆಂಗಳೆಯರ ಜೊತೆ ಮದಿನಿಯರ ಜೊತೆ ಕಾಲ ಕಳೆಯೋದು. ಮಾದಕ ದ್ರವ್ಯ ಮದಿನಿಯರ ಜೊತೆ ಕಾಲ ಕಳ್ಕೊತಾ ಆರಾಮಾಗಿ ಪಾರ್ಟಿ ಮಾಡಿ ಆರಾಮಾಗಿ ಇದ್ದಿದ್ದೆಲ್ಲ ದುಡ್ಡು ಖರ್ಚು ಮಾಡಿ ತಿಂದುಂಡು ಇರ್ತಿದ್ದ. ಈ ಸಂದರ್ಭದಲ್ಲಿ ಶತ್ರುಗಳೆಲ್ಲ ಏನಾಗ್ಬಿಡ್ತಿದ್ರು, ಸುತ್ತ ಬಲಿಷ್ಠರಾಗಿ ಕೊನೆಗೆ ಇವನ ಮೇಲೇನ ದಾಳಿ ಮಾಡಿ ಇವನ್ನ ನಾಶ ಮಾಡೋ ಸ್ಥಿತಿಯಲ್ಲಿ ಬರುವಂತ ಪರಿಸ್ಥಿತಿ ಬರಲ್ಪಡ್ತು. ಹೀಗೇನೆ ಏನಪ್ಪಾ ಅಂತ ಹೇಳಿದ್ರೆ ಇವನೊಬ್ಬ ಆ ಸಂದರ್ಭಕ್ಕೆ ತಕ್ಕಂಥದ್ದು ಇವನಾಗಿರ್ಲಿಲ್ಲ ಅಂತ ಹೇಳ್ಬೋದು. ನೋಡಿ, ಬಾಬರ್ನಿಗೆ ಒಟ್ಟು 4 ಜನ ಗಂಡು ಮಕ್ಕಳಿದ್ರು. ಆ 4 ಜನರಲ್ಲಿ 2 ಜನ ಹೆಣ್ಮಕ್ಳಿದ್ರು, 4 ಜನ ಗಂಡು ಮಕ್ಕಳಿದ್ರು. ಆ 4 ಜನ ಗಂಡು ಮಕ್ಕಳಲ್ಲಿ ಹುಮಾಯೂನ್ ದೊಡ್ಡವನಾಗಿದ್ದ, 2ನೇದವನು ಕಾಮ್ರಾನ, 3ನೇದವನು ಹಿಂಡಾಲ, 4ನೇದವನು ಅಸ್ಕರಿಯಾಗಿದ್ದ. ಮೊದಲನೇದವನೇ ಹುಮಾಯೂನ, 2ನೇದವನು ಕಾಮ್ರಾನ, 3ನೇದವನು ಹಿಂಡಾಲ, 4ನೇದವನು ಆಸ್ಕರಿ. ಈ ರೀತಿಯಾಗಿ 4 ಜನ ಇದ್ದು ಹಿರಿಯನಾದಂಥ ಹುಮಾಯೂನನ್ನೇ ಬಾಬರ್ ಏನ್ ಮಾಡಿದ ಅಂತ ಹೇಳಿದ್ರೆ ತನ್ನಂತರ ಉತ್ತರಾಧಿಕಾರಿಯನ್ನಾಗಿ ಮಾಡಲ್ಪಟ್ಟ. ನೆಕ್ಸ್ಟ್ ಈ ಬಾಬರ್ನ ಆಡಳಿತ ಅವಧಿಯನ್ನ ನಾವು 4 ಭಾಗಗಳನ್ನಾಗಿ ಮಾಡ್ತಾ ಇದ್ದೀವಿ. ಆ 4 ಭಾಗಗಳನ್ನು ನೋಡೋಣ. ಅವನ ಆಡಳಿತದ ಅವಧಿಯನ್ನು 4 ಭಾಗಗಳನ್ನ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಮಾಡ್ತಾ ಇದ್ದೀವಿ. ಒಂದನೇದಾಗಿ ಅವನೇನು ಹುಟ್ಟಲ್ಪಟ್ಟನಲ್ಲ, ಕ್ರಿಸ್ತಿಷ್ಕ 1508ರಲ್ಲಿ ಹುಡ್ತಾನೆ. 1508ರಿಂದ ಹುಟ್ಟಿ 1530ರವರೆಗೆ ಅವನ ಅಧಿಕಾರಕ್ಕೆ ಬರುವಂತ ಅವಧಿಯನ್ನ ನಾವು ಮೊದಲನೇ ಹಂತ ಅಂತ ಕರಿತೀವಿ. ಎರಡನೇದಾಗಿ 1530ರಿಂದ 1545ರವರೆಗೂ ಅವನ ಆಳ್ವಿಕೆ ನಡೆಸಲ್ಪಟ್ಟಂತ ಹಂತ ಎರಡನೇ ಹಂತ ಅಂತ ಕರಿತೀವಿ. 1545ರಿಂದ 1555ರವರೆಗೆ 10 ವರ್ಷಗಳ ಕಾಲ 1530ರಿಂದ 1540ರವರೆಗೆ ಆಳ್ವಿಕೆ ನಡೆಸ್ತಾನೆ. 1540ರ ನಂತರ ಇದು ಎರಡನೇ ಹಂತ, 1530ರಿಂದ 1540. 1540ರಿಂದ ಮೂರನೇ ಹಂತ, 1540ರಿಂದ 1555ರವರೆಗೂ ಅವನು ರಾಜ್ಯವನ್ನು ಕಳ್ಕೊಂಡು ಅಲೆಮಾರಿಯಾಗಿ ಅಲ್ದಾಡ್ತಾ ಇರ್ತಾನೆ. ಅಲೆಮಾರಿಯಾಗಿ ರಾಜ್ಯ ಕಳ್ಕೊಂಡು ಭಿಕ್ಷುಕನಂತೆ ಅನಾಥನಂತೆ ಅಡ್ಡಾಡ್ತಾ ಇರ್ತಾನೆ. ಇದು ಮೂರನೇ ಹಂತ. ನಾಲ್ಕನೇ ಹಂತ 1555ರಲ್ಲಿ ಮತ್ತೆ ಪುನಃ ಶೇರ್ ಶಾನಿಂದ ರಾಜ್ಯ ಕಳ್ಕೊಂಡಿದ್ದ. ಶೇರ್ ಶಾ ಅಂತ್ಯಾಗಿ ಅವನ ಉತ್ತರಾಧಿಕಾರಿಗಳು ಅಯೋಗ್ಯರಾಗಿದ್ದರು. ಅವರನ್ನು ಸೋಲಿಸಿ ಮತ್ತೆ ಭಾರತವನ್ನು ವಶಪಡಿಸ್ಕೊಳ್ತಾನೆ ಈ ಹುಮಾಯೂನ. 1555ರಲ್ಲಿ ವಶಪಡಿಸಿಕೊಂಡು ಒಂದೇ ವರ್ಷಗಳ ನಂತರ 56ರಲ್ಲಿ ಅವನು ಸಾವನ್ನಪ್ತಾನೆ. ಇದು 4ನೇ ಹಂತ ಅಂತ ಕರಿತೀವಿ. ಹಾಗಾದ್ರೆ ಬಾಬರ್ನ ನಂತರ ಬಂದಂತ ಹುಮಾಯೂನ್ನ ಆರಂಭದ ಜೀವನ ನೋಡ್ತಾ ಇದ್ದೀವಿ. ಆರಂಭದ ಜೀವನ ಈ ಒಂದು ಹುಮಾಯೂನ ಕ್ರಿಸ್ತಿ ಶಕ 1508 ಹಾಗೆ ಅವನು ಮಾರ್ಚ್ 6ನೇ ತಾರೀಕಿನಂದು ಈ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಜನಿಸಲ್ಪಡ್ತಾನೆ. ಯಾಕಂದ್ರೆ ಬಾಬರ್ ಭಾರತವನ್ನು ಜಯಿಸೋದಕ್ಕಿಂತ ಮುಂಚೆ ಅವನು ಕಾಬೂಲ್ನ ಅಧಿಪತಿಯಾಗಲ್ಪಟ್ಟಿದ್ದ ಅಂತ ಹೇಳಿ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ. ಹಾಗಾದ್ರೆ ಕಾಬೂಲ್ನ ಅಧಿಪತಿಯಾಗಿರ್ಬೇಕಾದ್ರೆ ಅವಾಗಲೇ ಇವನು ಕ್ರಿಸ್ತಿ 1508 ಮಾರ್ಚ್ 6ನೇ ತಾರೀಕಿಗೆ ಅವನ ಬಾಬರ್ನ ಪ್ರಿಯ ಮಡದಿಯಾಗಿದ್ದಂಥ ಮಾಹಿಮ್ ಬೇಗ್ಳ ಮಗನಾಗಿ ಜನಿಸಲ್ಪಡ್ತಾನೆ. ಇವನು ಆರಂಭದಲ್ಲಿ ರಾಜಯೋಗ್ಯ ಶಿಕ್ಷಣವನ್ನು ಪಡಿತಾನೆ. ಇವನು ರಾಜಯೋಗ್ಯ ಶಿಕ್ಷಣವನ್ನು ಪಡೆದು ಅರಬ್ಬಿ, ತುರ್ಕಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಸಂಪಾದಿಸ್ತಾನೆ. ಯಾವಾಗ ಬಾಬರ್ ಭಾರತವನ್ನು ಭಾರತ ಗೆದ್ದ ತಕ್ಷಣ ಆಗ ಹಿಂದಿ ಭಾಷೆಯಲ್ಲೂ ಕೂಡ ಪಾಂಡಿತ್ಯವನ್ನು ಸಂಪಾದಿಸಲ್ಪಟ್ಟಿವ. ಹಾಗೆಯೇ ಇವನಿಗೆ ಖಗೋಳಶಾಸ್ತ್ರ, ಹಾಗೆಯೇ ತತ್ವಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ರಾಜನೀತಿ ಶಾಸ್ತ್ರಗಳು ಇವನಿಗೆ ತುಂಬ ಇಷ್ಟವಾದಂಥ ವಿಷಯಗಳಾಗಿತ್ತು. ಹಾಗೆ ಗಣಿತದಲ್ಲಿ ತುಂಬ ಪಾಂಡಿತ್ಯವನ್ನು ಕೂಡ ಪಡೆಯಲ್ಪಟ್ಟಿದ್ದೀವ. ಹೀಗೆ ಇವನ ಆರಂಭದಲ್ಲಿ ಬೆಳೀತಾ ಬೆಳೀತಾ ಇವನಿಗೆ ರಾಜಯೋಗ್ಯವಾದಂಥ ಶಿಕ್ಷಣ ಕೊಟ್ಟಿದ್ದುದನ್ನೇ ಯುದ್ಧ ಶಸ್ತ್ರಾಭ್ಯಾಸ ಅಥವಾ ಯುದ್ಧ ತರಬೇತಿಯನ್ನು ಕೂಡ ನೀಡಲಾಯಿತು. ಯುದ್ಧ ಶಿಕ್ಷಣವನ್ನು ಕೂಡ ನೀಡಲಾಯಿತು. ನೀಡಿದ ಮೇಲೆ ಇವನಿಗೆ ರಾಜ್ಯಾಡಳಿತವನ್ನು ನೀಡೋದಕ್ಕಾಗಿ ಇವನಿಗೆ ಬದಕ್ಷಾನದ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಲಾಯಿತು. ಬದಕ್ಷಾನದ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಲ್ಪಟ್ಟಾಗ 21ನೇ ವಯಸ್ಸಿನಲ್ಲಿ ಬದಕ್ಷಾನದ ಪ್ರಾಂತ್ಯಾಧಿಕಾರಿ ಆಗ್ತಾನೆ.
ಬದಕ್ಷಾನಿಂದ ಅವನನ್ನು ನೆಕ್ಸ್ಟು ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ರಾಜಧಾನಿ ಆಗ್ರಕ್ಕೆ ಕರೆಸ್ಕೊಳ್ಳಾಯಿತು. ಆಗ್ರಾದಲ್ಲಿ ಕೆಲವು ದಿವಸ ಪ್ರಾಂತ್ಯಾಧಿಕಾರಿಯಾಗಿದ್ದ. ಕೊನೆಗೆ ಇವನಿಗೆ ಕೊನೆ ಭಾಗದಲ್ಲಿ ಸಂಬಳದ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಲಾಗುತ್ತೆ. ಈ ಸಂಬಳದ ಪ್ರಾಂತ್ಯಾಧಿಕಾರಿಯಾಗಿ ಇರಲ್ಪಟ್ಟ. ಈ ಮಧ್ಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅವ ತನ್ನ ತಂದೆ ಬಾಬರನ ಜೊತೆ ಈ ಇಬ್ರಾಹಿಂ ಲೋದಿ ಜೊತೆ ಹಿಸ್ಸಾರ್ ಎಂಬಲ್ಲಿ ಯುದ್ಧ ಮಾಡಲ್ಪಟ್ಟಿದ್ದ. ಅದು ಮೊಟ್ಟ ಮೊದಲನೇ ಒಂದು ಯುದ್ಧ ಆಗಿತ್ತು. ಈ ಹಿಸ್ಸಾರ್ ಫಿರೋಜ್ ಕಾಲದಲ್ಲಿ ಜಯವನ್ನು ಸಾಧಿಸಲ್ಪಟ್ಟ. ಇದು ಅವನ ಜೀವನದಲ್ಲಿ ಪಡೆದಂಥ ಮೊಟ್ಟ ಮೊದಲನೇ ಜಯ ಆಗಲ್ಪಟ್ಟಿತ್ತು. ಇದಾದ್ಮೇಲೆ ನೆಕ್ಸ್ಟು ಅವನು ತನ್ನ ತಂದೆ ಜೊತೆ ಏನು ಮಾಡಿದ ಅಂತ ಹೇಳಿದ್ರೆ ನೋಡಿ, ಅವ ಮೊದಲೇ ಪಾಣಿಪತ್ ಕಾಲದಲ್ಲಿ ಭಾಗವಹಿಸಲ್ಪಟ್ಟ. ನೆಕ್ಸ್ಟು ಕಾನ್ವಾ ಕಾಲದಲ್ಲಿ ಭಾಗವಹಿಸಿ ಯುದ್ಧದ ಅನುಭವವನ್ನು ಪಡೆಯಲ್ಪಟ್ಟ, ಜಯದ ಅನುಭವವನ್ನು ಪಡೆಯಲ್ಪಟ್ಟ. ಅದಾದ್ಮೇಲೆ ನೆಕ್ಸ್ಟು ಬಾಬರ್ ತನ್ನ ಆಳ್ವಿಕೆ ಕೊನೆ ಭಾಗದಲ್ಲಿ ಇವನಿಗೆ ಸಂಬಳದ ಪ್ರಾಂತ್ಯಾಧಿಕಾರಿಯಾಗಿ ಮಾಡಲ್ಪಟ್ಟ. ನಿಮ್ಗೆ ಗೊತ್ತಿದೆ, ಸಂಬಳದಲ್ಲಿ ಪ್ರಾಂತ್ಯಾಧಿಕಾರಿಯಾಗಿರ್ಬೇಕಾದ್ರೆ ಇವನು ಅನಾರೋಗ್ಯಕ್ಕೆ ತುತ್ತಾಗಲ್ಪಟ್ಟ. ಯಾವುದೇ ವೈದ್ಯರಿಗೆ ತೋರಿಸಿದ್ರು ಕೂಡ ಇವನ ಆರೋಗ್ಯ ಗುಣಮುಖಾಗಲಿಲ್ಲ. ಗುಣಮುಖಾಗದೇ ಇದ್ದಾಗ ಕೊನೆಗೆ ಏನು ಮಾಡಲಾಯಿತು ಅಂತ ಹೇಳಿದ್ರೆ ಇವನಿಗೆ ಅವನ ತಂದೆ ಅಬೂಬಕ್ಕರ್ ಎಂಬ ಒಬ್ಬ ಸಂತ ಬಂದಿರ್ತಾನೆ. ಸಂತನ ಭೇಟಿ ಆಗ್ತಾನೆ. ಸಂತ ಹತ್ರ ಕೇಳ್ತಾನೆ, ಸಂತ ನನ್ನ ಮಗನಿಗೆ ಕಾಯಿಲೆಯಿಂದ ಗುಣಮುಖ ಆಗ್ತಾ ಇಲ್ಲ, ಅದಕ್ಕೆ ಅವನ ಆರೋಗ್ಯ ಸುಧಾರಣೆ ಆಗಬೇಕು, ಅವನೇ ಮುಂದಿನ ಉತ್ತರಾಧಿಕಾರಿ, ನನ್ನ ಪ್ರಿಯ ಪುತ್ರ, ಅದಕ್ಕೆ ಏನು ಮಾಡಬೇಕು ಅಂದ ತಕ್ಷಣ ಆ ಅಬೂಬಕ್ಕರ್ ಹೇಳ್ತಾನೆ, ಏನಿಲ್ಲ, ನಿನ್ನಲ್ಲಿರುವಂತಹ ಪ್ರಿಯವಾದ ವಸ್ತುಗಳು ಯಾವಿದಾವೋ ಅದರಲ್ಲಿ ಅತ್ಯಮೂಲ್ಯವಾದ ವಸ್ತುವನ್ನು ನೀನು ಅಲ್ಲಾನಿಗಾಗಿ ತ್ಯಾಗ ಮಾಡಿದೆ ಆದರೆ ಖಂಡಿತ ನಿನ್ನ ಮಗ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಇವನು ತ್ಯಾಗ ಮಾಡ್ತಾನೆ. ಸರಿ, ಏನಪ್ಪ ಅಂತ ಹೇಳಿದ್ರೆ ತನ್ನಲ್ಲಿರುವಂಥ ವಸ್ತುಗಳಲ್ಲಿ ಅತ್ಯಮೂಲ್ಯವಾದದ್ದು ಅಂತ ಹೇಳಿದ್ರೆ ನನ್ನ ಜೀವನೇ ನಾನು ತ್ಯಾಗ ಮಾಡ್ತೀನಿ ಅಂತೇಳಿ ಅವನನ್ನು ಸಂಬಳದಿಂದ ಆಗ್ರಕ್ಕೆ ಕರೆಸ್ಕೊಂಡು ಆಗ್ರದಲ್ಲಿ ಅವನ ಹಾಸಿಗೆ ಸುತ್ತ 3 ಸಾರಿ ಪ್ರದಕ್ಷಿಣೆ ಹಾಕಿ ಅವನು ಹೇಳ್ತಾನೆ, ನನ್ನ ಪ್ರಾಣವನ್ನು ನನ್ನ ಮಗನಿಗಾಗಿ ತ್ಯಾಗ ಮಾಡ್ತೀನಿ, ಅವನ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ. ಇವನು 3 ಸಾರಿ ಸುತ್ತ ಹಾಕಿದ್ಮೇಲೆ ಕ್ರಮೇಣವಾಗಿ ದಿನಕ್ಕೆ ಏನಾಯಿತು ಅಂದರೆ ಬಾಬರ್ನ ಆರೋಗ್ಯ ಕ್ಷೀಣಿಸ್ತಾ ಬಂತು. ಹುಮಾಯೂನ್ ಆರೋಗ್ಯ ಚೇತರಿಕೆ ಆಗ್ತಾ ಬಂತು. ಹುಮಾಯೂನ್ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಲ್ಪಟ್ಟಂಥ ಹುಮಾಯೂನ ಗುಣಮುಖ ಆಗ್ತಾ ಹೋದ. ಇತ್ತ ಏನಾಯಿತು ಅಂದರೆ ಹುಮಾಯೂನ ಗುಣಮುಖ ಆದರೆ ಇತ್ತ ಬಾಬರ ಕ್ರಿಸ್ತಿಷ್ಕ 1530 ಡಿಸೆಂಬರ್ 26ನೇ ತಾರೀಕಿನಂದು ಅನಾರೋಗ್ಯದಿಂದ ಬಳಲ್ತಾ ಇರುವಂಥವನು ಸಾವನ್ನಪ್ತಾರೆ. ಹೀಗೆ ಬಾಬರ್ನ ಸಾವಿನ ನಂತರ ನೆಕ್ಸ್ಟು ಮುಂದಿನ ದೊರೆ ಯಾರು ಅಂತ ಹೇಳಿದ್ರೆ ಬಾಬರ್ ಇರಬೇಕಾದ್ರೆ ಇವನಿಗೆ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಘೋಷಿಸಲ್ಪಟ್ಟಿದ್ದ. ಹಾಗಾದ್ರೆ ಹುಮಾಯೂನ ಸಿಂಹಾಸನಾರೋಹಣ.